ಇಂದು ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗ ಸಭೆ ನಡೆಯುತ್ತೆ. ಈ ಒಂದು ಸಭೆಗೆ ಭಾರತದ ಪ್ರಗತಿಗಾಗಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ತಳಪತಿಯವರು ಕೂಡ ಬಂದಿರ್ತಾರೆ. ಈ ಒಂದು ಸಭೆಯಲ್ಲಿ ನರೇಂದ್ರ ಮೋದಿಯ ಮುಂದೆ ವಿಜಯ್ ತಳಪತಿಯವರು ಮಾಡಿದಂತಹ ಭಾಷಣ ಜೊತೆಗೆ ವಿಜಯ್ ತಳಪತಿರವರು ನರೇಂದ್ರ ಮೋದಿಯವರಿಗೆ ಎದುರುಗಡೆ ಕೇಳಿದಂತಹ ಕೆಲವೊಂದು ಬೇಡಿಕೆಗಳು ಸದ್ಯ ಈಗ ವೈರಲ್ ಆಗಿದೆ. ಅಷ್ಟಕ್ಕೂ ನರೇಂದ್ರ ಮೋದಿಯ ಮುಂದೆ ವಿಜಯ್ ತಳಪತಿಯವರು ಯಾವ ರೀತಿಯಾಗಿ ಭಾಷಣವನ್ನು ಮಾಡಿದ್ರು, ಏನು ಬೇಡಿಕೆಗಳನ್ನು ಕೇಳಿದ್ರು, ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಉತ್ತರ ಹೇಗಿತ್ತು, ಪ್ರತಿಯೊಂದು ಕೂಡ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ. ಆ ಒಂದು ಸಭೆಯ ಹೈಲೈಟ್ಸ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಎಲ್ಲಿ ಏನೇನಾಗುತ್ತೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೋಬಹುದು ಕನ್ನಡದಲ್ಲಿ. ಮುಖ್ಯವಾಗಿ ಈ ಒಂದು ಸಭೆಯಲ್ಲಿ ನರೇಂದ್ರ ಮೋದಿಯ ಮುಂದೆ ವಿಜಯ್ ತಳಪತಿರವರು ಕೇಳದಂತಹ ಕೆಲವೊಂದು ಪ್ರಶ್ನೆಗಳಾಗಿರ್ಬೋದು, ಬೇಡಿಕೆಗಳಾಗಿರಬಹುದು, ಅಲ್ಲಿ ಬಂದಿರುವಂತಹ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪಾಠವಾಗಿತ್ತು ಅಂತಲೇ ಹೇಳಬಹುದು. ಮುಖ್ಯವಾಗಿ ವಿಜಯ್ ತಳಪತಿರವರು ಏನೆಲ್ಲ ಪ್ರಶ್ನೆ ಮಾಡಿದ್ರು, ಏನೆಲ್ಲ ಬೇಡಿಕೆಗಳನ್ನು ಇಟ್ಟರು ನರೇಂದ್ರ ಮೋದಿಯವರ ಮುಂದೆ ಅಂತ ನೋಡೋದಾದರೆ, ನೀಟ್ ಪರೀಕ್ಷೆಯಿಂದ ತಮಿಳುನಾಡಿಗೆ ವಿನಾಯಿತಿಯನ್ನು ನೀಡಬೇಕು, ಪ್ಲಸ್ 2 ಅಂಕಗಳ ಆಧಾರದ ಮೇಲೆ ವೈದ್ಯಕೀಯ ಸೀಟುಗಳನ್ನು ಭರ್ತಿ ಮಾಡಲು ಅವಕಾಶವನ್ನು ಕೊಡಬೇಕು, ತಮಿಳುನಾಡು ಬಾಕಿ ಇರುವ ಶಿಕ್ಷಣ ನಿಧಿ 3,284 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕು, ಹೊಸ ಶಿಕ್ಷಣ ನೀತಿ ಜಾರಿಗೆ ಬಂದಾಗ ಶಿಕ್ಷಣ ಬಾಕಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಬಾರದು, ತಿರುಕ್ಕುರಳನ್ನು ರಾಷ್ಟ್ರೀಯ ಪುಸ್ತಕವೆಂದು ಘೋಷಿಸಬೇಕು, ಕೇಂದ್ರ ಸರ್ಕಾರದೊಂದಿಗೆ ರಚನಾತ್ಮಕ ಸಹಕಾರದೊಂದಿಗೆ ಕೆಲಸ ಮಾಡಲು ನಮ್ಮ ಸರ್ಕಾರ ಬದ್ಧವಾಗಿದೆ, ನಮ್ಮ ಬೇಡಿಕೆಗಳನ್ನು ಈಗಲೇ ನೀವು ಈಡೇರಿಸಿ ಅಂತ ಮುಖ್ಯಮಂತ್ರಿ ವಿಜಯ್ ತಳಪತಿ ಕೇಳ್ಕೊಂಡ್ರು. ಚೆನ್ನೈನಿಂದ ಕನ್ಯಾಕುಮಾರಿಯವರೆಗೆ ಹೈ ಸ್ಪೀಡ್ ರೈಲು ಮಾರ್ಗವನ್ನು ನಿರ್ಮಿಸಬೇಕು, ಚೆಂಗಲ್ಗಟ್ಟುವಿನಿಂದ ತಿರುಚಿನವರೆಗಿನ ಪ್ರದೇಶವನ್ನು 6 ಪಥಗಳ ಹೆದ್ದಾರಿಯಾಗಿ ಅಭಿವೃದ್ಧಿಪಡಿಸಬೇಕು, ಕರೂರು ಕೊಯಮತ್ತೂರು ವಿಭಾಗವನ್ನು 6 ಪಥಗಳ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಸೇರಿಸಬೇಕು, ಮಾದಾವರಂ ಮತ್ತು ಚೋಳಾವರಂ ನಡುವೆ ಎತ್ತರಿಸಿದ ರೈಲು ಮಾರ್ಗ ನಿರ್ಮಿಸಬೇಕು, ಚೆನ್ನೈನಿಂದ ಕನ್ಯಾಕುಮಾರಿಗೆ ಹೈ ಸ್ಪೀಡ್ ರೈಲು ಮಾರ್ಗವನ್ನು ನಿರ್ಮಿಸಬೇಕು ಅಂತ ಮುಖ್ಯಮಂತ್ರಿ ವಿಜಯ್ ಅವರು ಈ ಎಲ್ಲ ಬೇಡಿಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯ ಮುಂದೆ ಒತ್ತಾಯಿಸಿದ್ರು ಇಂದು ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಶ್ರೀಲಂಕಾ ಮತ್ತು ಪಾಕಿಸ್ತಾನದಲ್ಲಿ ಜೈಲಿನಲ್ಲಿ ಇರುವಂತಹ ತಮಿಳುನಾಡು ಮೀನುಗಾರರ ಬಿಡುಗಡೆಗೆ ಕ್ರಮವನ್ನು ಕೈಗೊಳ್ಳಬೇಕು, ಶ್ರೀಲಂಕಾ ವಶಪಡಿಸಿಕೊಂಡ ದೋಣಿಗಳನ್ನು ರಕ್ಷಿಸಲು ಕ್ರಮವನ್ನು ಕೈಗೊಳ್ಳಬೇಕು, ಎಲ್ಲರಿಗೂ ವಸತಿ ಕನಸನ್ನು ನನಸಾಗಿಸಲು ಕೇಂದ್ರ ಸರ್ಕಾರ ಆರ್ಥಿಕ ನೆರವನ್ನು ನೀಡಬೇಕು, ಒಗೆನಕಲ್ ಅಂತ 3 ಸಾಮೂಹಿಕ ಕುಡಿಯುವ ನೀರಿನ ಯೋಜನೆಗೆ ಕೇಂದ್ರ ಸರ್ಕಾರ 2,283 ಕೋಟಿ ರೂಪಾಯಿಗಳನ್ನು ಪಾಲಾಗಿ ನೀಡಬೇಕು ಅಂತ ವಿಜಯ್ ತಳಪತಿರವರು ನರೇಂದ್ರ ಮೋದಿಯವರ ಮುಂದೆ ಒತ್ತಾಯ ಮಾಡಿದ್ರು ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಅವರ ರಾಜ್ಯಕ್ಕೆ ಯಾವೆಲ್ಲ ಅನುಕೂಲಗಳು ಬೇಕು, ಏನೆಲ್ಲ ಸಮಸ್ಯೆಗಳಾಗಿದೆ, ಈಗಲೇ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು ನರೇಂದ್ರ ಮೋದಿಯವರಿಗೆ ವಿಜಯ್ ತಳಪತಿ ಅಂತಾನೆ ಹೇಳ್ಬೋದು. ಇದಕ್ಕೆ ಉತ್ತರಿಸಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಪ್ರಗತಿಗಾಗಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸಮನ್ವಯದಿಂದ ಕೆಲಸ ಮಾಡೋಣ, ನಾನು ಕೂಡ ಕೆಲಸ ಮಾಡುತ್ತೇನೆ ಭಾರತಕ್ಕಾಗಿ ಅಂತ PM ಹೇಳಿದ್ರು. ಹಾಗಿದ್ರೆ ವಿಜಯ್ ತಳಪತಿಯವರ ಈ ಒಂದು ಭಾಷಣದ ಬಗ್ಗೆ ಜೊತೆಗೆ ಆ ರಾಜ್ಯದ ಒಳಿತಿಗಾಗಿ ಅವರು ಕೇಳಿದಂತಹ ಬೇಡಿಕೆಗಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.